ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. ಟ್ವೀಟ್ ಮಾಡಿ ಶುಭ ಹಾರೈಸಿದ್ದಾರೆ ಮೋದಿ. ಬಿಜೆಪಿಯ ಹಿರಿಯ ಮುತ್ಸದ್ದಿಯನ್ನ ಅಭಿನಂದಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಅಭಿವೃದ್ಧಿಗೆ ಅಡ್ವಾಣಿ ಕೊಡುಗೆ ಅಪಾರವಾದದ್ದು ಅಂತ ಟ್ವೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಟ್ವೀಟ್ ಮಾಡಿ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬಿಜೆಪಿಯ ಹಿರಿಯ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಅವರು ಬಿಜೆಪಿಗೆ ಅವರ ಕೊಡುಗೆ, ಅವರ ಪಾತ್ರ ಅಪಾರ. ಮೊನ್ನೆ ತಾನೇ ಈ ರಾಮ ಮಂದಿರನ್ನ ತುಂಬಾನೇ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡಲಾಯಿತು. ಆದರೆ ಎಲ್.ಕೆ. ಅಡ್ವಾಣಿ, ವಾಜಪೇಯಿ ಅಂತಹ ಹಿರಿಯ ನಾಯಕರ ಹೋರಾಟದ ಪ್ರತಿಫಲವಾಗಿ ಈ ದೇಶ ಇವಾಗ ಆ ಬಾಲರಾಮನ ಮೂರ್ತಿಯನ್ನ ಅದ್ಧೂರಿಯಾಗಿ ಕಣ್ತುಂಬಿಕೊಳ್ತಾ ಇದೆ. ಇದಷ್ಟೇ ಅಲ್ಲ, ಬಿಜೆಪಿ ರಾಜ್ಯದ, ದೇಶದ ಮೂಲೆ ಮೂಲೆಯಲ್ಲೂ ವ್ಯಾಪಿಸಿದೆ, ವಿಸ್ತರಿಸಿದೆ. ಇಷ್ಟೊಂದು ದೊಡ್ಡ ಪಾರ್ಟಿಯಾಗಿ ಹೆಮ್ಮರವಾಗಿ ಬೆಳೆದಿದೆ ಅಂತಂದ್ರೆ ಎಲ್.ಕೆ. ಅಡ್ವಾಣಿ ಅವರ ಶ್ರಮ ಕೂಡ ಅದರಲ್ಲಿ ಸಾಕಷ್ಟಿದೆ. ಹಂಗೆ ನೋಡಿದ್ರೆ ಎಲ್.ಕೆ. ಅಡ್ವಾಣಿ ಅವರು ಪ್ರಧಾನಿ ಅಭ್ಯರ್ಥಿ, ಅವರೇ ಪ್ರಧಾನಿ ಆಗ್ತಾರೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಆದರೆ ಒಂದಿಷ್ಟು ಕೇಸ್ಗಳಾಗಿರಬಹುದು ಅಥವಾ ಒಂದಿಷ್ಟು ವಿವಾದಗಳಾಗಿರಬಹುದು, ಇದೆಲ್ಲ ಆದ ನಂತರ ಅವರಿಗೆ ಪ್ರಧಾನಿ ಹುದ್ದೆ ಕೂಡ ತಪ್ಪಿತು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್.ಕೆ. ಅಡ್ವಾಣಿ ಅವರಿಗೆ ಹೇಗಾದ್ರೂ ಮಾಡಿ ಒಂದು ಗುರು ಕಾಣಿಕೆಯನ್ನ ನೀಡಬೇಕು ಅನ್ನುವಂತಹ ಆಸೆನೂ ಕೂಡ ಇದ್ದಿರಬಹುದು. ಮತ್ತೆ ಅವರ ರಾಜಕೀಯ ಆಗಿರಬಹುದು, ದೇಶಕ್ಕೋಸ್ಕರ ಮಾಡಿರುವಂತಹ, ಪಕ್ಷಕ್ಕೋಸ್ಕರ ಮಾಡಿರುವಂತಹ ಸೇವೆ ಆಗಿರಬಹುದು, ಇದೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ ಈಗ ಭಾರತ ರತ್ನವನ್ನ ಎಲ್.ಕೆ. ಅಡ್ವಾಣಿ ಅವರಿಗೆ ಘೋಷಣೆ ಮಾಡಲಾಗಿದೆ. ಬಿಜೆಪಿಯ ಭೀಷ್ಮ ಅಂತಲೇ ಎಲ್.ಕೆ. ಅಡ್ವಾಣಿ ಅವರು ಕರೆಸಿಕೊಳ್ತಾರೆ. ಭಾರತದ 7ನೇ ಉಪ ಪ್ರಧಾನಿಯಾಗಿ ಎಲ್.ಕೆ. ಅಡ್ವಾಣಿ ಅವರು ಈ ಹಿಂದೆ ಕರ್ತವ್ಯ ನಿರ್ವಹಿಸಿದ್ದಾರೆ. ಭಾರತೀಯ ಜನತಾ ಪಕ್ಷದ ಸಹ ಸಂಸ್ಥಾಪಕರು ಕೂಡ ಅಡ್ವಾಣಿ ಅವರಾಗಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಎಲ್.ಕೆ. ಅಡ್ವಾಣಿ ಅವರು. ಅಡ್ವಾಣಿ ಅವರು 1998ರಿಂದ 2004ರವರೆಗೆ ಕೇಂದ್ರ ಗೃಹ ಸಚಿವರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಅದಾದ ನಂತರ ಫುಲ್ ಫ್ಲೆಡ್ಜ್ ಆಗಿ ಇನ್ ಕೇಸ್ ಬಿಜೆಪಿ ಬರೋದಾದ್ರೆ, ಬಿಜೆಪಿ ಪಕ್ಷ ಏನಾದರೂ ಬಂದಿದ್ದಾದ್ರೆ ಅವರೇ ಪ್ರಧಾನಿ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ರೈಟ್, ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಎಲ್.ಕೆ. ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸದ್ಯಕ್ಕೆ ಘೋಷಣೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಬಗ್ಗೆನೇ ಹೆಚ್ಚಿನ ಡೀಟೇಲ್ಸ್ ಏನೇನಿದೆ? ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ, ಸೊ ಈ ಸಂದರ್ಭದಲ್ಲಿ ಇದರ ಮೈಲೇಜ್ ಹೇಗೆ ಪಡ್ಕೊಳ್ಳುತ್ತೆ ಬಿಜೆಪಿ ಅಂತ? ಸಭಾ, ಮುಖ್ಯವಾಗಿ ಬಿಜೆಪಿಯ ಭೀಷ್ಮಾಚಾರ್ಯ ಎಂದೇ ಹೆಸರಾದಂತಹ ಎಲ್.ಕೆ. ಅಡ್ವಾಣಿ ಅವರಿಗೆ ಈಗ ಕೇಂದ್ರ ಸರ್ಕಾರ ಪ್ರತಿಷ್ಠಿತ ಭಾರತ ರತ್ನ ಪುರಸ್ಕಾರವನ್ನು ಘೋಷಣೆ ಮಾಡಿದೆ. ಭಾರತದ ಅತ್ಯುನ್ನತ ನಾಗರಿಕ ಗೌರವ ಅಂತ ಅಂದರೆ ಭಾರತ ರತ್ನ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಈಗ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಬಿಹಾರದ ಮಾಜಿ ಸಿಎಂ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆಯನ್ನು ಮಾಡಿತ್ತು. ಅದು ಬಿಹಾರದಲ್ಲಿ ಸಾಕಷ್ಟು ಮೆಚ್ಚುಗೆಗೆ ಕಾರಣವಾಗಿತ್ತು. ಮುಖ್ಯವಾಗಿ ಕರ್ಪೂರಿ ಠಾಕೂರ್ ಅವರು ಬಿಹಾರದಲ್ಲಿ ಹಿಂದುಳಿದ ವರ್ಗಗಳ ನಾಯಕರಾಗಿ ಉತ್ತಮವಾದಂಥ ಆಳ್ವಿಕೆ ನಡೆಸಿದ್ರು. ಅಲ್ಲಿ ಮದ್ಯಪಾನ ನಿಷೇಧವನ್ನು ಕೂಡ ಜಾರಿಗೊಳಿಸಿದ್ರು. ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ದುಡಿದಂತ ನಾಯಕ. ಈ ಕಾರಣಕ್ಕಾಗಿಯೇ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅನ್ನೋದು ಬಿಹಾರದ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಬೇಡಿಕೆಯಾಗಿತ್ತು. ಆ ಬೇಡಿಕೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಭಾರತ ರತ್ನವನ್ನು ಘೋಷಣೆ ಮಾಡಿತ್ತು. ಅದಾದ ಬಳಿಕ ಇವತ್ತು ಕೇಂದ್ರ ಸರ್ಕಾರ ಭಾರತದ ಮಾಜಿ ಉಪ ಪ್ರಧಾನಿ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನವನ್ನು ಘೋಷಣೆಯನ್ನು ಮಾಡಿದೆ. ಮುಖ್ಯವಾಗಿ ಭಾರತದ ರಾಜಕಾರಣದಲ್ಲಿ ಮುತ್ಸದ್ದಿ ರಾಜಕಾರಣಿಗಳ ಪೈಕಿ ಲಾಲ್ ಕೃಷ್ಣ ಅಡ್ವಾಣಿ ಅವರು ಕೂಡ ಪ್ರಮುಖ. ಜೊತೆಗೆ ಬಿಜೆಪಿ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿ ಬಳಸಿದಂತಹ ಅಗ್ರಗಣ್ಯ ನಾಯಕ ಅಂತ ಅಂದ್ರೆ ಮತ್ತು ಬಿಜೆಪಿಯ ಭೀಷ್ಮಾಚಾರ್ಯ ಅಂತ ಹೆಸರಾದಂಥವರು ಲಾಲ್ ಕೃಷ್ಣ ಅಡ್ವಾಣಿ ಅವರು. ಮುಖ್ಯವಾಗಿ 1970ರಿಂದಲೂ ಕೂಡ ಲಾಲ್ ಕೃಷ್ಣ ಅಡ್ವಾಣಿ ಅವರು ಲೋಕಸಭೆ ಇಲ್ಲವೇ ರಾಜ್ಯಸಭೆಯ ಸದಸ್ಯರಾಗಿ ಭಾರತದ ರಾಜಕೀಯದಲ್ಲಿ ತಮ್ಮದೇ ಆದಂತಹ ಸೇವೆ ಮತ್ತು ಕೊಡುಗೆಯನ್ನು ಸಲ್ಲಿಸಿದ್ದಾರೆ. 1977ರಿಂದ 80ರ ಮೊರಾರ್ಜಿ ದೇಸಾಯಿ ಅವಧಿಯ ಸರ್ಕಾರದಲ್ಲೂ ಕೂಡ ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ. ಅದಾದ ಬಳಿಕ 1979ರಲ್ಲೇ ಆಗಿನ ಜನತಾ ಪಕ್ಷ ಮತ್ತು ಭಾರತೀಯ ಜನಸಂಘದ ನಡುವೆ ದ್ವಿಸದಸ್ಯತ್ವದ ವಿವಾದ ಉಂಟಾಯಿತು. ಮುಖ್ಯವಾಗಿ ಏನಂತಂದ್ರೆ ಆಗ ಜನಸಂಘದ ಸದಸ್ಯರು ಕೂಡ ಲಾಲ್ ಕೃಷ್ಣ ಅಡ್ವಾಣಿ ಅವರು ಆಗಿದ್ರು, ಜೊತೆಗೆ RSSನ ಸದಸ್ಯರು ಕೂಡ ಆಗಿದ್ರು. ಈಗ ಎರಡು ಸದಸ್ಯತ್ವವನ್ನು ನೀವು ಹೊಂದಿರುವಂಥದ್ದು ಸರಿಯಲ್ಲ, ಯಾವುದಾದ್ರೂ ಒಂದು ಸದಸ್ಯತ್ವವನ್ನು ಮಾತ್ರ ನೀವು ಹೊಂದಿರಬೇಕು ಅಂತೇಳಿ ಜನತಾ ಪಕ್ಷದ ನಾಯಕರುಗಳು ಚರ್ಚೆ
ಚರ್ಚೆಯನ್ನು ನಡೆಸಿದ್ರು, ಆ ಮಾತನ್ನು ಹೇಳಿದ್ರು. ಇದರಿಂದಾಗಿ ಸಿಡಿದಂಥ ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊರಾರ್ಜಿ ದೇಸಾಯಿ ತಾವು ಜನಸಂಘದ RSSನ ಸದಸ್ಯರಾಗೂ ಕೂಡ ಮುಂದುವರಿತೇವೆ ಮತ್ತು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡ್ತೇವೆ ಅಂತೇಳಿ ಆಗ ಭಾರತೀಯ ಜನತಾ ಪಕ್ಷವನ್ನು 1980ರಲ್ಲಿ ಸ್ಥಾಪನೆಯನ್ನು ಮಾಡಿದ್ರು. ಭಾರತೀಯ ಜನತಾ ಪಕ್ಷದ ಸ್ಥಾಪಕ ಸದಸ್ಯರು ನಾಯಕರುಗಳು ಅಂತಂದರೆ ಲಾಲ್ ಕೃಷ್ಣ ಅಡ್ವಾಣಿ ಅವರು. ಜೊತೆಗೆ ಅದಾದ ಬಳಿಕ ಅವರು ದೇಶದಲ್ಲಿ ನಿರಂತರವಾಗಿ BJP ಪಕ್ಷದ ಸಂಘಟನೆಯನ್ನು ಮಾಡ್ತಾ ಬಂದರು. ದೇಶಾದ್ಯಂತ ಸುತ್ತಿ BJP ಪಕ್ಷವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. 84ರ ಲೋಕಸಭಾ ಚುನಾವಣೆಯಲ್ಲಿ ಆಗ ಇಂದಿರಾ ಗಾಂಧಿಯವರ ಸಾವಿನ ಅನುಕಂಪದ ಅಲೆಯಲ್ಲಿ ಕಾಂಗ್ರೆಸ್ 400ಕ್ಕಿಂತ ಹೆಚ್ಚಿನ ಲೋಕಸಭಾ ಸ್ಥಾನಗಳನ್ನು ಪಡ್ಕೊಳ್ತು. BJP ಪಕ್ಷ 2 ಸ್ಥಾನಗಳಿಗೆ ಅಷ್ಟೇ ತೃಪ್ತಿನ ಪಡ್ಕೊಳ್ಬೇಕಾಯಿತು. ಇದರಿಂದ ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಇಬ್ಬರು ಕೂಡ ತೀವ್ರವಾಗಿ ನಿರಾಸೆಗೊಳಗಾದರು. ಆದರೂ ಕೂಡ ದೇಶದಲ್ಲಿ ಪಕ್ಷವನ್ನು ಗಟ್ಟಿಯಾಗಿ ನೆಲೆಯೂರಿಸಬೇಕು, ಬೆಳೆಸಬೇಕು ಅಂತೇಳಿ ಹೋರಾಟವನ್ನು ನಡೆಸಿದ್ರು. ಅಂತಿಮವಾಗಿ ಕೇಂದ್ರದಲ್ಲಿ BJP ಪಕ್ಷ NDA ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡು ಅಧಿಕಾರದ ಗದ್ದಿಗೆಯನ್ನು ಹಿಡಿತು. ವಾಜಪೇಯಿ ಅವರು ಪ್ರಧಾನಿಯಾದರು. ಆಗ ಲಾಲ್ ಕೃಷ್ಣ ಅಡ್ವಾಣಿ ಅವರು ಕೇಂದ್ರದಲ್ಲಿ ಗೃಹ ಖಾತೆಯ ಸಚಿವರಾಗಿ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಉಪ ಪ್ರಧಾನಿಯಾಗೂ ಕೂಡ ಕರ್ತವ್ಯವನ್ನು ನಿರ್ವಹಿಸಿದರೆ ದೇಶದ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ಆದರೆ 2004 ಮತ್ತು 2009ರ ಲೋಕಸಭಾ ಚುನಾವಣೆಗಳಲ್ಲಿ ಏನಾದರೂ BJPಗೆ ಮತ್ತು NDAಗೆ ಬಹುಮತ ಸಿಕ್ಕಿದಿದ್ರೆ ಲಾಲ್ ಕೃಷ್ಣ ಅಡ್ವಾಣಿ ಅವರೇ ಪ್ರಧಾನಿಯಾಗುವಂಥ ಅವಕಾಶ ಇತ್ತು. ಆದರೆ ಲಾಲ್ ಕೃಷ್ಣ 2004 ಮತ್ತು 2009ರ ಲೋಕಸಭಾ ಚುನಾವಣೆಗಳಲ್ಲಿ BJP ಮತ್ತು NDA ಮೈತ್ರಿಕೂಟಕ್ಕೆ ಬಹುಮತ ಸಿಗಲಿಲ್ಲ. ಇದರಿಂದಾಗಿ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ತಾವು ದೇಶದ ಪ್ರಧಾನಿ ಗದ್ದಿಗೆ ಏರಬೇಕು ಅನ್ನುವ ಅವರ ಕನಸು, ಆಸೆ ಈಡೇರಲಿಲ್ಲ. ಆದರೆ ಅಂತಿಮವಾಗಿ 2014ರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರ ಶಿಷ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ BJP ಮತ್ತು NDAಗೆ ಕೇಂದ್ರದಲ್ಲಿ ಬಹುಮತ ಸಿಕ್ತು. ಇದರಿಂದಾಗಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದರು. ಆದರೆ ಈಗ ಲಾಲ್ ಕೃಷ್ಣ ಅಡ್ವಾಣಿಯವರ ರಾಜಕೀಯ ಸೇವೆ ಮತ್ತು ದೇಶದ ಅಭಿವೃದ್ಧಿಗೆ ಅವರು ನೀಡಿದಂತಹ ಕೊಡುಗೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಭಾರತ ರತ್ನ ಪುರಸ್ಕಾರವನ್ನು ಲಾಲ್ ಕೃಷ್ಣ ಅಡ್ವಾಣಿಯವರಿಗೀಗ ಘೋಷಣೆಯನ್ನು ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಟ್ವೀಟನ್ನು ಮಾಡಿದ್ದಾರೆ. ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಮುಖ್ಯವಾಗಿ BJPನಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಇಬ್ಬರು ಕೂಡ ಜೋಡೆತ್ತುಗಳಂತೆ ದುಡಿದು ಪಕ್ಷವನ್ನು ಸಂಘಟನೆ ಮಾಡಿದಂಥವ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಸೌಮ್ಯ ಸ್ವಭಾವದವರು ಮತ್ತು ಸೌಮ್ಯವಾದಂಥ ಹಿಂದುತ್ವವನ್ನು ಅಳವಡಿಸ್ಕೊಂಡಂಥ ನಾಯಕ ಆಗಿದ್ದರೆ ಲಾಲ್ ಕೃಷ್ಣ ಅಡ್ವಾಣಿ ಅವರು ಉಗ್ರ ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ದಂಥ ನಾಯಕ. ಇವರಿಬ್ಬರ ಜೋಡಿಯಿಂದಾಗಿ ದೇಶದಲ್ಲಿ ಜನರನ್ನ BJPಯತ್ತ ಸೆಳೆಯಲಿಕ್ಕೆ ಅನುಕೂಲ ಆಯಿತು. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಜನ ಸೌಮ್ಯ ಹಿಂದುತ್ವವನ್ನು ಕೂಡ ಇಷ್ಟಪಡ್ತಾರೆ, ಅದೇ ರೀತಿಯಲ್ಲಿ ಉಗ್ರ ಹಿಂದುತ್ವವನ್ನು ಇಷ್ಟಪಡುವಂಥ ಜನರಿದ್ದಾರೆ. ಮುಖ್ಯವಾಗಿ ಈಗ ದೇಶದಲ್ಲಿ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಈ ಒಂದು ರಾಮ ಮಂದಿರ ನಿರ್ಮಾಣ ಆಗಲಿಕ್ಕೆ ಅತಿ ಹೆಚ್ಚಿನ ಕೊಡುಗೆ ನೀಡಿರುವಂಥ ನಾಯಕ ಅಂತಂದರೆ ಅದು ಲಾಲ್ ಕೃಷ್ಣ ಅಡ್ವಾಣಿ ಅವರು. 89, 90, 91ರ ಅವಧಿಯಲ್ಲಿ ಗುಜರಾತ್ನ ಸೋಮನಾಥದಿಂದ ಅಯೋಧ್ಯೆವರೆಗೂ ಕೂಡ ತಾವು ರಥಯಾತ್ರೆಯನ್ನು ನಡೆಸಲಿಕ್ಕೆ ಲಾಲ್ ಕೃಷ್ಣ ಅಡ್ವಾಣಿ ಅವರು ಹೊರಟರು. ಅದನ್ನು ಮಾರ್ಗ ಮಧ್ಯದಲ್ಲೇ ಬಿಹಾರದಲ್ಲೇ ಆಗಿನ CM ಆಗಿದ್ದಂಥ ಲಾಲು ಪ್ರಸಾದ್ ಯಾದವ್ ಅವರು ತಡೆದ್ರು. ಜೊತೆಗೆ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರು ಕೂಡ ರಥಯಾತ್ರೆಗೆ ಅವಕಾಶವನ್ನು ಕೊಡಲಿಲ್ಲ. ಆದರೆ ಆ ಒಂದು ರಥಯಾತ್ರೆಯಿಂದಾಗಿ ದೇಶದಲ್ಲಿ ಹಳ್ಳಿಗೂ ಕೂಡ ರಾಮ ಮಂದಿರದ ವಿಷಯವನ್ನು ತೆಗೆದುಕೊಂಡು ಹೋಗಲಿಕ್ಕೆ BJPಗೆ ಅವಕಾಶ ಆಯಿತು. ಮುಖ್ಯವಾಗಿ ದೇಶದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಜನಜಾಗೃತಿಯನ್ನು, ಆಂದೋಲನವನ್ನು ನಡೆಸುವಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರ ರಥಯಾತ್ರೆಯಿಂದ ಸಹಾಯಕ ಆಯಿತು. ಆಗ ಹಳ್ಳಿಯಿಂದಲೂ ಕೂಡ ಜನರು ಇಟ್ಟಿಗೆಯನ್ನು, ಕಲ್ಲನ್ನು ನೀವು ಅಯೋಧ್ಯೆಗೆ ಕಳಿಸ್ಬೇಕು ಅಂತೇಳಿ ಮನವಿಯನ್ನು ಕೂಡ ವಿಶ್ವ ಹಿಂದೂ ಪರಿಷತ್ ಮಾಡಿಕೊಳ್ತು. ಆ ಒಂದು ಹೋರಾಟದಲ್ಲಿ LK ಅಡ್ವಾಣಿ ಅವರು ಕೂಡ ಭಾಗಿಯಾಗಿದ್ದರು. ತಮ್ಮ ರಥಯಾತ್ರೆ ಮೂಲಕ ಹಳ್ಳಿಗೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ವಿಷಯವನ್ನು ತಲುಪಿಸಿದ್ರು. ಆ ಮೂಲಕವಾಗಿ BJPಯನ್ನು ಕೂಡ ದೇಶದಲ್ಲಿ ಗಟ್ಟಿಗೊಳಿಸುವಲ್ಲಿ ಮತ್ತು ಹಳ್ಳಿಗೆ BJP ಪಕ್ಷವನ್ನು ತೆಗೆದುಕೊಂಡು ಹೋಗುವಲ್ಲೂ ಕೂಡ ಲಾಲ್ ಕೃಷ್ಣ ಅಡ್ವಾಣಿ ಅವರು ಯಶಸ್ವಿಯಾದರು. ಸೊ ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ದೇಶದಲ್ಲಿರುವಂತಹ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಕೂಡ ಹೇಳ್ತಾ ಇರೋದು ಅದನ್ನೇ. BJPಯ ಆ ಬೀಜಗಳನ್ನ ಏನ್ ಬಿತ್ತಲಾಗಿತ್ತಲ್ಲ ಅಡ್ವಾಣಿ ಮತ್ತು ವಾಜಪೇಯಿ ಅವರ ಕಾಲದಲ್ಲಿ, ಈಗ ಮರಗಳಾಗಿ ಅದನ್ನ ಬೆಳೀತಾ ಇರೋದನ್ನ ನಾವು ಗಮನಿಸಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.